ನಮಸ್ಕಾರ. ಇವತ್ತಿನ ಮೂರನೇ ವರ್ಡ್ ಏನಪ್ಪ ಅಂದರೆ, ನಿಮಗೆ ಕ್ಯೂರಿಯಸ್ ಆಗಿರೋದು ಏನಪ್ಪ ಅಂದರೆ, ಎಲ್ಲರೂ ಈ ವರ್ಡನ್ನು ನಾವು ಬಳಸ್ತಾ ಇರ್ತಾರೆ. ಮರ್ಜರ್ ಮರ್ಜರ್ ಮರ್ಜರ್. ಏನು ಮರ್ಜರ್ ಅಂದರೆ, ಎ ಕಂಪನಿ ಬಿ ಕಂಪನಿ ಜೊತೆ ಮರ್ಜ್ ಆಯಿತು, ಬಿ ಕಂಪನಿ ಸಿ ಕಂಪನಿ ಜೊತೆ ಮರ್ಜ್ ಆಯಿತು ಅಂತ ಕೇಳ್ತಾ ಇರ್ತೀರ. ಏನಪ್ಪ ಮರ್ಜರ್ ಅಂದರೆ, ನಿಮಗೆ ಎ ಕಂಪನಿ ಇರುತ್ತೆ, ಬಿ ಕಂಪನಿ ಇರುತ್ತೆ. ಈ ಎ ಮತ್ತು ಬಿ ಕಂಪನಿ ಅವರ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ಗೋಸ್ಕರ, ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅಂದರೆ ಏನು, ಅವರ ಪ್ರಾಫಿಟನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ವಿತಿನ್ ಎ ಪೀರಿಯಡ್ ಆಫ್ ಟೈಮ್ ಅಥವಾ ಸ್ಪೆಸಿಫಿಕ್ ಪೀರಿಯಡ್ ಆಫ್ ಟೈಮ್ಗೆ ಇಬ್ಬರು ಒಟ್ಟಾಗಿ ಬಂದು ಒಂದು ಮಾರ್ಕೆಟ್ಗೆ ಎಂಟ್ರಿ ಕೊಡ್ತಾರೆ. ಅದನ್ನ ನಾವು ಮರ್ಜರ್ ಅಂತ ಕರಿತೀವಿ. ನಿಮ್ಮ ಫ್ಯೂ ಎಕ್ಸಾಮ್ಸ್ಗಳಲ್ಲಿ ಏನಂತ ಎಕ್ಸಾಂಪಲ್ ಕೊಟ್ಟಿರ್ತಾರೆ, ಎ ಕಂಪನಿ ಬಿ ಕಂಪನಿ ಜೊತೆ ಮರ್ಜ್ ಆಗಿ ಎ ಬಿ ಕಂಪನಿ ಆಯಿತು. ಇದಕ್ಕೆ ಯಾಕೆ ಆಯಿತು? ಅವರ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಇದು ಹಂಗೆ ಇರುತ್ತಾ, ಯಾವಾಗಲೂ ಲೈಫ್ ಟೈಮ್ ಹಂಗೆ ಇರುತ್ತಾ ಅಂದರೆ ಇಲ್ಲ. ಅದಕ್ಕೆ ಇನ್ನೊಂದು ಕಾನ್ಸೆಪ್ಟ್ ಇದೆ, ಅದೇ ಡಿಮರ್ಜರ್ ಅಂದರೆ ಎ ಬಿ ಕಂಪನಿ ಇರೋದು, ಎ ಕಂಪನಿ ಸಪ್ರೇಟ್ ಆಗುತ್ತೆ, ಬಿ ಕಂಪನಿ ಸಪ್ರೇಟ್ ಆಗುತ್ತೆ. ಅದನ್ನ ಡಿಮರ್ಜರ್ ಅಂತ ಕರೀತಾರೆ. ಧನ್ಯವಾದಗಳು. ವಿಡಿಯೋ ನೋಡಿದ್ದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.